ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾ ಎಲ್ಲಿದ್ದೀನಿ ಅಂತ ನಿಮ್ಗೆ ಹಿಂದಿನ ವಿಡಿಯೋದಾಗ ಗೊತ್ತಾಗಿರ್ತದೆ. ಹಿಂಚಗೇರಿ ಒಳಗಿದ್ದ ಹಿಂಚಗೇರಿ ಒಳಗೆ ನಾ ಈ ಒಂದು ಟೆಂಪಲ್ದು ಶೂಟ್ ಮಾಡೋ ಟೈಮಿಗೆ ನನಗೊಬ್ಬರು ಕಂಟೆಂಟ್ ಕ್ರಿಯೇಟರ್ ಸಿಕ್ಕಾರ. ನಾನು ನಿಮ್ಗೆ ಹೇಳಿದ್ದಲ್ಲ, ನಾವು ಒಂದೇ ವಿಡಿಯೋ ಮ್ಯಾಗ ಹೋಗತ್ತಿಲ್ಲ, ಎಲ್ಲ ಕಂಟೆಂಟ್ ಮ್ಯಾಗ ಹೋಗ್ತಾ ಇದ್ದೀನಿ. ಎಲ್ಲ ಯಾವುದೇ ಒಂದು ಹಳ್ಳಿ ಒಳಗಿರುವಂಥ ಟ್ಯಾಲೆಂಟೇ ಆಗಲಿ, ಯಾವುದೇ ಪ್ರತಿಯೊಬ್ಬ ಫೇಮಸ್ ಇರುವಂಥ ವ್ಯಕ್ತಿನೇ ಆಗಲಿ, ಜನಪದ ಕಲಾವಿದಾಗಲಿ, ಡೊಳ್ಳಿನ ಪದ ಎಲ್ಲ ಎ ಟು ಜೆಡ್ ನಾವು ವಿಡಿಯೋ ಮಾಡ್ತೀನಿ ತಂದಿದ್ದ. ಅದ್ರೊಳಗೆ ನನಗೆ ಫಸ್ಟ್ ಸಿಕ್ಕಿದ್ದು ಇವಾಗ ಯಾರು ಸಿಕ್ಕಾರಂತ ತೋರಿಸ್ತೀನಿ ನೋಡ್ರಿ, ನಿಮಗೆಲ್ಲ ಗೊತ್ತೇ ಇರ್ತದೆ. ಅವ್ರು ಇಷ್ಟು ಫೇಮಸ್ ಅದಾರಲ್ಲ, ನಾ ಏನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ನೋಡಿದ್ರೆ ಹೇಳ್ತಿ ಈ ಬೈ ಸಿಕ್ಕ ನಾ ಬೈ ನಿನಗ ಹತ್ತಿರ ನೀವು ಅವ್ರು ಯಾರಂತ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಶ್ರೀಕಾಂತ್ ಆತನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, 500 ಪ್ಯಾಲೆಸ್ ಸಾಕು. ಶ್ರೀಕಾಂತ್ ಅಣ್ಣವ್ರು ನನಗೆ ಸಿಕ್ಕ ಚರ್ಚೆ ನಡೆದದು. ಅಷ್ಟೊಂದು ಫೇಮಸ್ ಅಂತಲ್ಲ, ನಾನು ಇವ್ರ ಥರನೇ ಒಬ್ಬ ಕಂಟೆಂಟ್ ಕ್ರಿಯೇಟರ್. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾನು ಒಬ್ಬ ಬೆಳೆದಂತಹ ಮಗ. ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಅಂದ್ರೆ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್, ಯಾಕಂದರೆ ಯಾರು ಕಂಟೆಂಟ್ ಕ್ರಿಯೇಟರ್ ಬೆಳಿಬೇಕು, ಏನೋ ಒಂದು ಸಾಧಿಸಬೇಕು ಅಂತ ಯಾವ ಹೊರಡ್ತಾನಲ್ಲ ಅವನಿಗೆ ಹಿಂದೆ ಬ್ಯಾಕ್ಗ್ರೌಂಡ್ ಇರಲ್ಲ. ಉದಾಹರಣೆ ಈ ವ್ಯಕ್ತಿ ಆಗಿರ್ಬೋದು, ನಾವು ಆಗಿರ್ಬೋದು, ಎಷ್ಟೋ ಜನ ಅದಾರೆ ನಮ್ಮಂಥವ್ರು. ಬಟ್ ನಮ್ಮಂತಹ ಕಲಾವಿದರಿಗೆ, ನಿಮ್ಮಂತಹ ಯೂಟ್ಯೂಬರ್ಸ್ ಏನೋ ಕಷ್ಟಪಟ್ಟು ಜೀವನದ ಮುಂದೆ ಬರಬೇಕು, ಏನೋ ಒಂದು ಸಾಧಿಸಬೇಕಂತ ಹೊರಟಿರ್ತೀವಿ. ನಿಮ್ಮ ಪ್ರೀತಿ, ಕಾಳಜಿ, ವಿಶ್ವಾಸ, ನಮ್ಮ ಒಂದು ಪರಿಶ್ರಮ ಕಂಡು ನಿಮ್ಮ ಲೈಕ್ ಒಂದು ಕಮೆಂಟ್ ಇರ್ತಲ್ಲ, ಅದ್ರ ಮೇಲೆ ನಾವು ಸಂತೃಪ್ತ ಆಗ್ತೀವಿ. ಸೊ ನಿಮ್ಮ ಬೆಳವಣಿಗೆ ಇದು ನಮ್ಮ ಬೆಳವಣಿಗೆ ಅಲ್ಲ, ನಿಮ್ಮ ಬೆಳವಣಿಗೆ. ನೀವು ಬೆಳೆಸಿದ್ರಂದ್ರೆ ನಾವು ಬೆಳಿತೀವಿ. ಸೊ ಹುಡುಗ ಏನೋ ಹೊಸ ಪ್ರಯತ್ನವನ್ನು ಹೊತ್ಕೊಂಡು ಹೊರಟಿದ್ದಾನೆ. ನೀವೆಲ್ಲರೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವನೊಂದು ಬೆಳವಣಿಗೆಗೆ ಸಾಥಾಗಿ ನಿಲ್ರಿ. ನಾವು ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಬೈ ಸಾಗು, ನಿನ್ನ ಪಯಣ ಸಾಗಲಿ. ಹೀಗೆ ನಮ್ಮೂರಿಗೆ ಬಂದನ. ಹಿಂಚಗೇರಿ ಅಂದ್ರೆ ನಮ್ಮೂರಿಂದ ಒಂದು 22 ಕಿಲೋಮೀಟರ್ ಆಗ್ಬೋದು. ಅಣ್ಣ ನಿಂಗೆ ಸಮಯ ಸಿಕ್ಕರೆ ನಮ್ಮ ಚರ್ಚನೂರಿಗೂ ಬಾ, ನಮ್ಮ ಸಂಗಪ್ಪನ ಗುಡಿದು ವಿಡಿಯೋ ಮಾಡು. ನಮ್ಮಲ್ಲಿರುವಂತಹ ಪ್ರತಿಭೆಗಳು, ವಿದ್ಯಾರ್ಥಿಗಳು ಎಲ್ಲರೂ A1 ತೆಗೆದಾರೆ. ಒಂದು ಸತಿ ಬಂದು ನಮ್ಮ ಕಾಲೇಜ್ ಸಿದ್ದೇಶ್ವರ ಅಪ್ಪಾಜಿಯವರು ಕಲಿತು ಹೋದಂತಹ ಶಾಲೆ ನಮ್ದೊಂದು ಅದ, ಸಂಗಮೇಶ್ವರ್. ಓಕೆ ಓಕೆ, ಎಲ್ಲಿ ಚರ್ಚನೊಳಗೆ ಬಂದು ಒಂದ್ಸತಿ ಭೇಟಿ ಕೊಡು. ನಿನ್ನ ಒಂದು ಜರ್ನಿಗೆ ಈ ಒಂದು ಕಂಟೆಂಟ್ ಯೂಸ್ ಆಗ್ತದೆ. ಸೊ ಮತ್ತೆ ಮುಂದಿನ ಸಿಗೋಣಂತ ಇವರೊಂದು ಜರ್ನಿಗೆ ಎಲ್ಲರೂ ಬ್ರೋ. ಇನ್ನ ಮುಗಿಸ್ಬಾರ ಬ್ರೋ, ಇನ್ನ ಮಾತಾಡದೈತಿ ನನ್ನ ಜೊತೆ. ನೀ ಏನು ಒಮ್ಮಿಗೆ ಮುಗಿಸಕತ್ತಿಯಲ್ಲ, ಇನ್ನ ಎಲ್ಲಿ ಏನ್ಸು, ಇನ್ನ ಈ ಸ್ಟಾರ್ಟ್ ಆಗ್ಯದ. ಕೇಳ್ರಿ, ಮುಗಿಸ್ತೀನಿ. ಯಾಕಂದ್ರೆ ಅರ್ಜೆಂಟ್ ಐತಿ. ಏನಿಲ್ಲ ಅಣ್ಣ ಶೂಟ್ ಮ್ಯಾಗ ಬಂದಾರ ಅವರು. ಯಾಕಂದ್ರೆ ಅವ್ರದ್ದು ವರ್ಕ್ ಐತಿ. ಅವ್ರ ವರ್ಕ್ ಒಳಗೆ ನಾ ಅಣ್ಣ ಬಾತ್ ಕರ್ಕೊಂಡ್ ಬಂದಿನಿ. ಯಾರು ಬೈಲಿಕ್ಕೆ ಹೋಗ್ಬೇಡ್ರಿ. ಆ ಥರ ಅಷ್ಟು ಓವರಾಗಿ ಹೇಳ್ಬಿಟ್ರಿ. ಇಲ್ಲ ಜಸ್ಟ್ ನೋಡು, ನಾ ಕಂಡ್ರು ಅವ್ರು ನನ್ನ ಕಂಡ ತಕ್ಷಣ ಮಾತಾಡಿದ್ವಿ ಅಷ್ಟೇ. ಬ್ರೋ ಇವಾಗ ಕೆಲವೊಂದಷ್ಟು ಆಡಿಯನ್ಸ್ ರೀತಿಯಿಂದ ನಾ ಕೇಳ್ತೀನಿ ನಿನ್ಗೆ. ಇವಾಗ ನೀವು ವಿಡಿಯೋಸ್ ಮಾಡಕತ್ತಿರಲ್ಲ, ನಿಮ್ಗೆ ಹೆಂಗೆ ಅನಿಸ್ತದೆ? ಇವಾಗ ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡಕತ್ತೀರಿ ನೀವು ವಿಡಿಯೋಸ್ ಮಾಡಕತ್ತಿರ್ತೀರಿ? ಸ್ಟಾರ್ಟಿಂಗ್ ಪ್ರಯತ್ನ, ನನ್ನೊಂದು ಪ್ರಯತ್ನ ಹೇಗಿತ್ತಪ್ಪ ಅಂತ, ತುಂಬ ನಾ ಮಿಡಲ್ ಕ್ಲಾಸ್ ಅಣ್ಣ. ನಾ ಯಾರ್ದೋ ಒಬ್ಬ ಮೊಬೈಲ್ ತೊಗೊಂಡು ಎಲ್ಲ ವಿಡಿಯೋ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿ. ನನ್ನ ಫ್ರೆಂಡ್ ರೋಹಿತ್ ಅಂತೇಳಿ ನನ್ನ ಫ್ರೆಂಡ್, ಐಫೋನ್ ಅವನ ಫೋನ್ದಾಗ ವಿಡಿಯೋ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದೆ. ನನಗೆ ಪ್ರಜ್ವಲ್ ಲಾಗ್ಸ್ ಅಂತೇಳಿ ಜಮ್ಕಂಡೆ ಒಬ್ರು ಹುಡುಗ. ಹೌದೌದು, ನೋಡಿ ನಾನು NCC ಕ್ಯಾಂಪ್ ಇದ್ದಾಗ ಅವ್ನ ವಿಡಿಯೋ ನೋಡಿ ನನ್ನ ಫ್ರೆಂಡ್ ನನಗೆ ಶೇರ್ ಮಾಡಿ, ಈ ಥರ ಮಾಡಿಸ್ಲಿಕ್ಕಂತ ನೀನು ಒಂದು ಮಟ್ಟಕ್ಕೆ ಬೆಳಿಬೋದು ಅನ್ನೋದು ಉದ್ದೇಶದಿಂದ ಅವ ನನಗಂದ ಈ ಥರ ಮಾಡು ಅಂತೇಳಿ. ಚಡ್ಚಣ್ಣ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ? ಓಕೆ ಇರ್ಲಿ ಬಿಡ್ರಿ, ಈ ಥರ ಡಿಸ್ಟೆನ್ಸ್ ಮಿಸ್ ಇರ್ತಾವೆ, ಏನು ತಲೆ ಕೆಡ್ಸ್ಕೊಬೇಡ್ರಿ. ಸೊ ಏನಾಯ್ತು, ಪ್ರಜ್ವಲ್ ಅವನ ಥರ ವಿಡಿಯೋ ಮಾಡ್ರಿ ಅಂತೇಳಿ ನಾನು ಕಳಿಸಿದ ತಕ್ಷಣ ಅವನದು ಒಂದಿಷ್ಟು ಡೈಲಾಗ್ಸ್ಗಳಾಗಿರ್ಬೋದು, ಒಂದು ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು ಕಾಪಿ ಮಾಡಿಕೊಂಡು ಪ್ರಯತ್ನ ಮಾಡಿದೆ. ನಂದು ಪ್ರಜ್ವಲ್ದೊಂದು ಮೀಟಪ್ ಆಯ್ತು. ಹೀಗೆ ಯಾವುದೊಂದು ಕೋಇನ್ಸಿಡೆಂಟ್ ಅವನು ನನಗೆ ಪರಿಚಯ ಆದ. ಅವಾಗ ಅವನದು ನಂದು ಕಾಂಟ್ಯಾಕ್ಟ್ ಆಯಿತು. ಅದಾದ ತಕ್ಷಣ ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಪ್ರತಿಯೊಂದು ಸ್ಟ್ರಗಲ್ ಹೆಂಗಿತ್ತಪ್ಪ ಅಂತಂದ್ರೆ, ನನ್ನೊಂದು ಬೆಳವಣಿಗೆ, ದುಡಿಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ನನ್ನ ಎಜುಕೇಷನ್ ನೋಡ್ಕೋಬೇಕು, ಅಷ್ಟರ ಮಧ್ಯೆ ಎಲ್ಲದ್ರ ಒಳಗೂ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆ ಕಡೆ ಈ ಕಡೆ. ನಾನಂತರೂ 108 ಲಪಡಗಳು, ಜಗಳಗಳು, ಜೂಟ್ಗಳು, ಅವುಗಳು ಇವು 108 ಪ್ರಾಬ್ಲಮ್ಸ್ಗಳು ನಡ್ಬರ್ಕ ಒಂದು ಮಟ್ಟಕ್ಕೆ ಬರಬೇಕತ್ತೆ, ಸಾಧಿಸ್ಬೇಕತ್ತೆ ಹೊರಟೆ. ಈಗ ಒಂದು 100K ಅಂದರೆ ಒಂದು ಲಕ್ಷ ಜನನ ನಾ ಸಂಪಾದಿಸಿದ್ದೀನಿ ಅಂದ್ರೆ ನನ್ನೊಂದು ಪರಿಶ್ರಮ. ನನಗೆ ಯಾರೂ ಕೈ ಎತ್ತಿ ಹಿಡಿದು ಮೇಲೆ ಎಬ್ಬಿಸಿಲ್ಲ, ಯಾರೂ ಬೆಳೆಸಿಲ್ಲ, ಏನೂ ಮಾಡಿಲ್ಲ. ಪರಿಶ್ರಮ ಸ್ವಂತ. ಏನೇ ಮೈ ಮೇಲಿಂದ ಒಂದು ಚಡ್ಡಿ ತೊಗೋಬೇಕಂದ್ರು ನಾನು ಸ್ವಂತ ದುಡ್ಡು ತೊಗೊಂಡಿದ್ದೀನಿ. ತಂದೆ ತಾಯಿ ದುಡ್ಡಲ್ಲ, ತಂದೆ ತಾಯಿ ಆಶೀರ್ವಾದ ನನ್ನ ಮೇಲೆ ಅದ. ಬಟ್ ಪರಿಶ್ರಮ ಪಟ್ಟು ತೊಗೊಂಡಿದ್ದೀನಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿಗೆ ಯಾವ ಥರದ ಒಂದು ತಾಕತ್ ಬೇಕು, ಆ ತಾಕತ್ ನಂಬಲ್ಲಿ ಅದ. ಬೆಳಿಬೇಕು ಅನ್ನೋ ಹಠ ನನ್ನ ಬಲ್ಲಿ ಅದ. ನಾ ಬೆಳೆದು ತೋರಿಸ್ತೀನಿ. ದೇವರ ಆಶೀರ್ವಾದ ನಂಗೆ ಅದ. ಕಾಣೋ ಕೈಗಳ ಆಶೀರ್ವಾದ ನನ್ನ ಜೊತೆಗಿಲ್ಲ, ಕಾಣದೇ ಇರೋ ಕೈಗಳು ನನ್ನ ಜೊತೆಗದ ಅಷ್ಟೇ. ಅಣ್ಣ ಭಾರಿ ಮಾತಾಡ್ತಾನೆ ಅಣ್ಣ. ಕಂಗ್ರ್ಯಾಚುಲೇಷನ್ ನನ್ನ ಕಡೆಯಿಂದ, ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ. ಮತ್ತು ಬ್ರೋ ಇವಾಗ ನೀವು ಸ್ಟಾರ್ಟಿಂಗ್ ವಿಡಿಯೋ ಮಾಡಿರ್ತಿದ್ರಲ್ಲ, ಅವಾಗ ನಿನಗೆ ಅನಿಸಿತ್ತು ಹಿಂಗೆ ನಮ್ಮ ಈ ಕಂಟೆಂಟ್ ಕ್ರಿಯೇಷನ್ ಐತಿ, ವಿಡಿಯೋ ಮಾಡಿದ್ರೆ ಲೈಫ್ ಸಿಗ್ತೈತಿ, ನಾವು ಬದುಕ್ಬೋದು ಮುಂದೆ? ಶೋಕಿಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಶೋಕಿ ಅಂದ್ರೆ ಒಂದೇದು ಒಂದು ಹೆಸರು ಮಾಡ್ಬೇಕನ್ನೋದೊಂದಿತ್ತು. ನಮ್ಮ ಮೊದ್ಲ ನನಗೆ ಸ್ಪೋರ್ಟ್ಸ್ ಒಳಗೆ ಭಾಳ ಇತ್ತು ತಲೆ. ಸ್ಪೋರ್ಟ್ಸ್ ಒಳಗೆ ಅದಾದ ತಕ್ಷಣ ಗಾಡಿ ಮೇಲೆ ನನಗೆ ಆಕ್ಸಿಡೆಂಟ್ ಆದ ತಕ್ಷಣ ನನಗೆ ಈ ಸೈಡ್ ಎಲ್ಲ ಬಡಿತು, ಇದೆಲ್ಲ ಇದೀಗಿದ್ದು ಬ್ಯಾನ್ ಆದ ತಕ್ಷಣ ನಾ ಬಿಟ್ಟೆ. ನನ್ನ ತೊಡಿಗಿಡಿ ಎಲ್ಲ ಬಡಿದಿತ್ತು. ಅವಾಗ ನಾ ಸ್ಪೋರ್ಟ್ಸ್ ಫೀಲ್ಡ್ ಬಿಟ್ಟೆ. ಅವಾಗ ನಾ ಏನೋ ಒಂದು ಮಾಡಬೇಕು. 108
ಸೆಂಟ್ರಿಂಗ್ ಕೆಲಸ ಮಾಡಿದೆ, ಓಕೆ. ಶುಗರ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿದೆ. ಹ್ಮ್. ನಾವು ಹಿಂದೂ ನಾವು ತಳವಾರ ಜನ ಏನ್ ಮಾಡಿದೀವಿ, ನಾವು ಮುಸ್ರಿ ತೊಳ್ಯಾಕಂತ ಹೋದೆ. ಎಷ್ಟೋ ಇನ್ನಾದ್ರೂ ನನ್ನ ಫೋಟೋಸ್ಗಳದಾವ ನಾವು ಮಾಡಿ ಕೆಲಸಗಳನ್ನ ನನ್ನ ಫ್ರೆಂಡ್ಸ್ಗಳೆಲ್ಲ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ. ಎಷ್ಟೋ ಮದುವೆ ಮನೆ ಆಗಿರ್ಬೋದು, ಎಷ್ಟೋ ಸಣ್ಣ ಪುಟ್ಟ ಫಂಕ್ಷನ್ ಒಳಗೆಲ್ಲ ಮುಸ್ರಿ ತೊಳೆದೀನಿ. ಎಲ್ಲಾ ಕಷ್ಟಗಳ ಪಟ್ಟು ನನ್ನ ತಾಯಿ ಸುದ್ಕಣ, ನನ್ನ ತಾಯಿ ನಾವಿಬ್ರು ಸೇರೆ ಮಾಡಿವಿ ಕೆಲಸ. ಏನೋ ಒಂದು ಮಾಡಿ 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 ಆ ದೇವ್ರು ಕೊಟ್ಟಂತ ಗಾಡ್ ಗಿಫ್ಟ್ ಅನ್ಬೋದು. ಈ ಒಂದು ನನ್ನ ಧ್ವನಿಯಿಂದ ನಾ ಒಂದು ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ. ನನ್ನ ಬಳಿ ಒಂದು ಕಲೆ ಅದ. ನಾ ಕಲ್ತಿರೋ ವಿದ್ಯೆ ನನಗೆ ಈ ಮಟ್ಟಕ್ಕೆ ಕರ್ಕೊಂಬಂದು ನಾನು ಕಲಿಸಿರೋ ಗುರು, ನನ್ನ ತಾಯಿ, ಎಲ್ಲ ಕಡೆಯಿಂದ ನಾನು ಸದುಪಯೋಗ ಪಡಿಸ್ಕೊಂಡು ಈ ಮಟ್ಟಕ್ಕೆ ಬಂದೀನಿ. ಪ್ರತಿಯೊಬ್ಬನ ಬಳಿ ಒಂದೊಂದು ಕಲೆ ಇರ್ತದೆ. ಧೈರ್ಯ ಮಾಡಿ ಅವ ಏನಾದರೂ ಮುಂದೆ ಹೋದಪ್ಪ ಅಂತಂದ್ರೆ ಗ್ಯಾರಂಟಿ ಸಕ್ಸಸ್ ಕಾಣುತ್ತಲ್ಲ. ನಿನಗೆ ಯಾವತ್ತಾದ್ರೂ ಅನ್ಸ್ಯದೇನು ಎಷ್ಟಪ್ಪ ವಿಡಿಯೋ ಮಾಡೋದು, ಎಷ್ಟು ಇದು ಮಾಡೋದು ಸಾಕು ಬಿಡ ಮತ್ತೆ ಅನ್ಸ್ಯದ? ಯಾವತ್ತಾದ್ರೂ ಒಂದಿನ ಅನ್ಸೈತಿ? ಒನ್ ಟೈಮ್ ಅನಿಸಿತ್ತು. ಯಾವಾಗ? ಒಂದಿಷ್ಟು ಜನ ನನಗೆ ಕೇಳಾಗಿ ನೋಡಾಗ, ಒಂದಿಷ್ಟು ಜನ ನನಗೆ ಹಿಂಗೆ ನಿಂತಕ್ರಾಗ ಬಿಡೋ ಇದೇನು ಛಪ್ರಿ ಅಂತಿದ್ರು ನಾವು. ಓಕೆ ಛಪ್ರಿ ಛಪ್ರಿ ಅವ್ರ ಮುಂದೆ ಬೆಳೆ ತೋರಿಸಿನಿ. ಆ ಛಪ್ರಿ ಅನ್ನೋರೇ ಈಗ ಸದ್ಯಕ್ಕೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ತಾರೆ, ಅವ್ರ ಸ್ಟೋರಿ ಮೆನ್ಷನ್ ಮಾಡ್ಕೊಂತಾರೆ. ಪ್ರತಿಯೊಬ್ರು ನನಗೆ ಛಪ್ರಿ ಅಂದವ್ರೆ. ನನ್ನ ತಾಯಿಕಿಂತ ಇನ್ನೊಂದು ಹೇಳ್ತೀನಿ, ತಾಯಿ ತಂದೆನ ಪ್ರೀತಿಸ್ರಿ, ತಾಯಿ ತಂದೆನ ಗೌರವಿಸ್ರಿ. ನೀವು 10 ದೇವ್ರಿಗೆ ಹೋಗಿ ಕೈ ಮುಗಿಯೋಕ್ಕಿಂತ ಹೆತ್ತೊಳದು ಒಂದು ಸತಿ ಕಾಲ ಮುಗಿದವ್ರಿ ನಿನ್ನ 100 ಪ್ರಾಬ್ಲಮ್ಸ್ ದೂರ ಆಗ್ತಾವೆ. ನಿಜವಾಗ್ಲೂ ರೀ, ಸುಳ್ಳು ಹೇಳಲ್ಲ. ನನ್ನ ತಾಯಿ ನನ್ನ ಪ್ರಾಣ. ತಾಯಿ ತಂದೆನ ಗೌರವಿಸ್ರಿ. ನಿಮ್ಮ ಪ್ರಯತ್ನದೊಳಗೆ ನಿಮ್ಮ ತಾಯಿ ತಂದೆನ ನೆನೆಸ್ಕೋರಿ. ನೀವೊಂದು ವಿಡಿಯೋ ಪೋಸ್ಟ್ ಮಾಡೋಕೈತಿಕೋ, ನೀ ಅವ್ವ ತಾಯಿ ಜಗದಂಬೆ ಜಗನ್ಮಾತೆ ಆದಿಶಕ್ತಿ ಪರಮೇಶ್ವರಿ ತುಳಜಾಪುರ ಅಂಬಾಭವಾನಿ ಅನ್ನೋಕ್ಕಿಂತ ನಿನ್ನ ತಾಯಿ ಹೆಸರು ತಗೋ. ಯಾಕಂದ್ರೆ ಆ ತುಳಜಾ ಅಂಬಾಭವಾನಿನೇ ನಮ್ಮ ತಾಯಿ ಸ್ವರೂಪನಾಗ ನಮ್ಮ ಜೊತೆಗಿರ್ತಾಳೆ. ಸೊ ಹೆತ್ತವ್ರನ್ನ ಗೌರವಿಸ್ರಿ. ಮತ್ತು ಹಸಿದವ್ರಿಗೆ ಒಂದು ತನ್ನ ಹಾಕ್ರಿ. ನಿಮ್ಮ ಬೆಳವಣಿಗೆ ನೀವು ಹೇಳ್ದೆ ಕೇಳ್ದೇನೆ ಮುಂದೆ ಹೋಗ್ತಾನೆ. ಸೀರಿಯಸ್ ಇದು. ನನ್ನ ಬೆಳವಣಿಗೆ ಪ್ರಾರಂಭ ಆಗಿದ್ದು ನಿಜವಾಗ್ಲೂ ಹೇಳ್ತೀನಿ, ಒಂದಿಷ್ಟು ಬಡಬದ್ರಿಗೆ ಸಹಾಯ ಮಾಡಿದ ತಕ್ಷಣ ನನ್ನ ಐಡಿ ಮೇಲೆ ಅದು. ಓಕೆ, ಓಕೆ. ಬಟ್ ನಿಮ್ಮ ಎಜುಕೇಶನ್ ಅಣ್ಣ? ನನ್ನ ಎಜುಕೇಶನ್ ಬಂದು ಬಿಕಾಮ್ ಕಂಪ್ಲೀಟ್ ಆಗ್ಯದಣ್ಣ. ಓಕೆ, ಬಿಕಾಮ್ ಕಂಪ್ಲೀಟ್ ಆಗಿದೆ. ಮುಗಿಸ್ಕೊಂಡು ಇವಾಗ ನನ್ನ ಫ್ಯಾಷನ್ ಅಂದ್ರೆ ಫೋಟೋಗ್ರಫಿ. ಅದಕ್ಕೆ ಫೋಟೋಗ್ರಫಿ ಮಾಡ್ಕೊಂಡು ನಾನು ಜೀವನ ಮಾಡತ್ತೀನಿ. ಬಂದಿದ್ರೊಳಗೆ ನನಗಿಷ್ಟು ಹೊಟ್ಟೆಗೆ ನನ್ನ ತಾಯಿಗಿಷ್ಟು ಚಂದ ಸಾಕು ಅಂತ ತಾಕತ್ ದೇವ್ರು ಕೊಟ್ಟನ ಅಷ್ಟೇ. ಓಕೆ, ಈಗ ಅಪ್ಕಮಿಂಗ್ ಪ್ಲಾನ್ಸ್ ಏನಾದರೂ ಆಯ್ತು ಬ್ರೋ? ಅದಣ್ಣ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ಅಂದ್ರೆ ಯಾವ ಥರ ಅಂದ್ರೆ ಒಂದು ಒಳ್ಳೆ ಸಮಾಜದೊಳಗೆ ಒಂದು ಒಳ್ಳೆ ಹೆಸರು ಮಾಡಿದಂತಹ ಹಿಂಗೊಂದು ನಾನು ಯೂಟ್ಯೂಬ್ ಚಾನಲಿಂದ ನಾನು ಲಾಂಚ್ ಆಗ್ತೀನಿ. ಅದೊಂದು ವಿಡಿಯೋಗಳು ಹಾಕ್ತಿರ್ತೀನಿ, ನೋಡ್ಕೊಂಬರಿ. ಆ ಟೈಮ್ನ ನೀವೇ ಸ್ಟೋರಿ ಮೆನ್ಷನ್ ಮಾಡ್ತೀನಿ ಬ್ರೋ. ಸ್ಟೋರಿನ ಮೆನ್ಷನ್ ಮಾಡ್ತೀವಿ, ನಾವು ಹೇಳ್ತಿರ್ತೀವಿ ಅಂತ. ಏನು ತಪ್ಪು ತಡೆಗಳಾದರೂ ಕೂಡ ನಮಗೆ ಕರೆಕ್ಷನ್ ನೀವು ಹೇಳ್ರಿ. ಓಕೆ, ಇವಾಗ ನೆಕ್ಸ್ಟ್ ಯಾರಾದರೂ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಕತ್ತಾರೆ, ಈ ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶನ ಅದೇ. ನಾ ಬೇರೆ ಊರಿಗೆ ಹೋಗಿ ಬೇರೆ ಕಂಟೆಂಟ್ಸ್ ಮೀಟ್ ಆಗಿರ್ತದೆ, ಅದ್ರ ಸಲುವಾಗಿ ನೆಕ್ಸ್ಟ್ ಬರುವಂಥ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್? ನನ್ನ ಕಡೆಯಿಂದ ಒಂದೇ ಅಂದ್ರೆ ಮೇನ್ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಳ್ಕೋಬೇಡ್ರಿ. ನಾವು ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೊಬ್ಬರ ಮಾತಿಗೆ ತಲೆ ಕೊಡಬೇಡ್ರಿ. ಇನ್ನೊಬ್ಬರ ಮನೆ ಹೆಣ್ಮಕ್ಳ ಜೀವನದ ಜೊತೆ ಆಟ ಆಡಬೇಡ್ರಿ. ಯಾಕಂದ್ರೆ ಕಂಟೆಂಟ್ ಕ್ರಿಯೇಟರ್ಗಳಂದು ಒಂದು ಗೌರವ ಅದ. ದಯವಿಟ್ಟು ಅವ್ರ ಹೆಸರುಗಳನ್ನು ಹಾಳು ಮಾಡಬೇಡ್ರಿ. ಯಾಕಂದರೆ ಯಾರೇ ಆಗಲಿ ಒಂದು ಗೌರವದಿಂದ ನಮಗೆ ಅಣ್ಣ ಅಂತನೋ ಫ್ರೆಂಡ್ ಅಂದ್ಕೊಂಡು ನಮಗೆ ಮೆಸೇಜ್ ಮಾಡ್ತಾರೆ. ದಯವಿಟ್ಟು ಅದನ್ನು ನಾವು ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡಿ ಅವ್ರ ಜೊತೆ ಅವ್ರ ಜೀವನದೊಳಗೆ ಆಟ ಆಡುವಂಥ ಕೆಲಸ ಮಾಡಬೇಡ್ರಿ. ಹಾಗೆ ಸ್ಟ್ರಗಲ್ ಜೀವನ ಅದ. ಈ ಜೀವನದಾಗ ಬಂದ್ರಪ್ಪ ಅಂತಂದ್ರೆ ಮುಂದೆ ಬರುವಂಥ ದಿನಗಳೊಳಗೆ ಇದ್ರೊಳಗೆ ನೀವು ಒಂದು ಗೌರ್ಮೆಂಟ್ ಜಾಬ್ ಇರ್ತಾರಲ್ಲ, ಆ ಮಟ್ಟಕ್ಕೆ ನೀವು ಬೆಳಿಬೋದು. ಅವ್ರು ನಿಮಗೆ ಪ್ರಮೋಷನ್ ಕರೆಸ್ತಾರೆ. ಗೌರ್ಮೆಂಟ್ ಜಾಬ್ ಇದ್ದವರು ಪ್ರಮೋಷನ್ ಮಾಡಕ್ಕೆ ನಿಮ್ಗೆ ಸರ್ ಅಂತ ಕರೆದು ಆ ಲೆವೆಲಿಗೆ ಅದ. ಫೋಟೋಗ್ರಾಫರ್ ಜೀವನ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಜೀವನ ಆಗಿರ್ಬೋದು, ನೋಡೋಕೆ ಫ್ಯಾಷನ್ ಅದ, ಬಟ್ ತುಂಬಾ ಸ್ಟ್ರಗಲಿಂಗ್ ಜೀವನ ಅದ. ಸೊ ಎಲ್ರಿಗೂ ಗೌರವ ಕೊಡ್ರಿ. ಪ್ರತಿಯೊಬ್ರಿಗೆ ಎಲ್ಲರೂ ಸಿಕ್ಕಿದ ತಕ್ಷಣ ಅವ್ರಿಗೆ ಕೀಳುವಾಗಿ ನೋಡಬೇಡ್ರಿ. ಯಾಕೆ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಅಷ್ಟು ಇದಲ್ಲ. ಪ್ರತಿಯೊಬ್ಬರು ಒಂದು ಸಮಸ್ಯೆ ಆದರೂ ಕೂಡ, ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿತ್ತಂದ್ರೆ ನೀವು ಮನೆ ಒಳಗೆ ಕುತ್ಕೊಂಡು ಮಾತಾಡ್ಬೋದು. ಸೋಷಿಯಲ್ ಮೀಡಿಯಾದ ಕ್ಯಾಮ್ರಾ ಬಂದು ಎದ್ದು ನಿಂತು ಮಾತಾಡ್ತಾರೆ. ಯಾರು ಹೊಡಿತಾರೆ, ಯಾರು ಬಿಡಿತಾರೆ, ಯಾರು ಏನು ಮಾಡ್ತಾರೆ ಅನ್ನೋದು ತಿಳಲ್ಲ. ಜಾತಿ ಧರ್ಮ ಭೇದ ಭಾವ ಅನ್ನೋದೆಲ್ಲ ಬಿಡ್ರಿ. ಎಲ್ಲರಿಗೂ ಗೌರವ ಕೊಡ್ರಿ. ಮುಸ್ಲಿಮೇ ಆಗಲಿ ಹಿಂದೂನೇ ಆಗಲಿ, ಏನೋ ಒಬ್ಬ ಕಂಟೆಂಟ್ ಕ್ರಿಯೇಟ್ ಮಾಡತ್ತಾನ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡತ್ತಾನ, ನೀವು ಸಪೋರ್ಟ್ ಮಾಡಿರಿ ಅಷ್ಟೇ. ಮತ್ತೆ ಏನಾದರೂ ಬ್ರೋ ಹೇಳೋದು? ಲಾಸ್ಟ್ ಒಂದೇ ಹೇಳ್ತೀನಿ, ಈ ಹುಡುಗ ಬಡ ಹುಡುಗ, ಮಿಡಲ್ ಕ್ಲಾಸ್ ಹುಡುಗ, ಇವ್ರಿಗೆ ಬೆಳೆಸ್ರಿ, ನಮಗೂ ಬೆಳೆಸ್ರಿ. ಪಾಪ ತುಂಬ ಕಷ್ಟಪಟ್ಟು 2-3 ದಿವಸ ಆಯಿತು ಒಂದೊಂದು ಕಪ್ ಚಾ ಮೇಲೇ ಎಲ್ಲ ಕಂಟೆಂಟ್ ಮಾಡ್ಕೊತ ಹೊರಟಿದ್ದಾರೆ. ಊಟ ಅನ್ನೋದು ತಿಳಿವಳಿಗಿರಲ್ಲ, ಸಾಧಿಸ್ಬೇಕು ಮಾಡ್ಬೇಕು ಅನ್ನೋ ಒಂದು ಹಠ ಇರ್ತದೆ. ಆ ಹಠಕ್ಕೆ ಶಕ್ತಿಯಾಗಿ ನಿಂದಿರ್ಬೇಕಾದವ್ರು ನೀವು ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ ಈ ಜೀವಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀನು ವ್ಯಾಲ್ಯೂಬಲ್ ಟೈಮ್ ನನಗೆ ಗೊತ್ತಿದ್ದಕ್ಕೆ. ಯಾಕಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದ್ದು ಬ್ರೋ ನನಗೆ. ಬಟ್ ನನಗೆ ಒಂದು ತಲೆಯಾಗಿತ್ತು, ಮೀಟ್ ಆಗಬೇಕು ಬರ್ಬೇಕಂತಂದ್ರೆ ಏನು ಹೇಳಕ್ಕೆ ಬರಲ್ಲ. ನಾವು ಇಲ್ಲೇ ಮೀಟ್ ಆಗೋದಿತ್ತು ಅಂದ್ರೆ ಇಲ್ಲೇ ಮೀಟ್ ಆಗಿದ್ವಿ. ಫಸ್ಟ್ ಮೀಟ್ ಯಾವತ್ತು ಮೀಟ್ ಆಗಿಲ್ಲ, ಇದೇ ಫಸ್ಟ್ ಟೈಮ್. ಅವ್ರಿಗೆ ನಾನು ಮೀಟಿಂಗ್ ಅವ್ರ ವಿಡಿಯೋಸ್ ನಾನು ನೋಡಿದ್ದೆ, ನನ್ನ ವಿಡಿಯೋಸ್ ಅವರು ನೋಡಿದ್ರು ಅಂತ ಖುಷಿ ಆಯ್ತು ನನಗೆ. ಇವ್ರ ವಿಡಿಯೋಗಳು ಪ್ರತಿಯೊಂದು ನೋಡಿನಿ, ಎಲ್ಲ ಪ್ರತಿಯೊಂದು ಒಳ್ಳೆ ಸಂದೇಶಗಳನ್ನು ಕೊಡ್ಕೊತ ಹೊರಟಿದ್ದಾರೆ. ಇವ್ರ ವಿಡಿಯೋಗಳನ್ನ ನೋಡ್ತಿರ್ತೀನಿ, ಫಾಲೋ ಇಲ್ಲ ಅಷ್ಟೇ. ಬಟ್ ಇನ್ನು ಮುಂದೆ ಫಾಲೋ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಖುಷಿಯಾಗಿರಿ, ದೇವ್ರು ಒಳ್ಳೇದು ಮಾಡಲಿ.
ಮತ್ತು ಮುಂದಿನ ಸಿಗೋಣ ಇವ್ರ ಅಕೌಂಟ್ನ ಫಾಲೋ ಮಾಡಿಕೊಡ್ರಿ. ಬ್ರೋ ಇನ್ನೊಂದು ನನ್ನ ಕಡೆ ರಿಕ್ವೆಸ್ಟ್, ಮತ್ತೆ ಯಾರಾದ್ರೂ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಲಿ ಮತ್ತೆ ನಿಮ್ಗೆ ಗೊತ್ತಿದ್ದವರಾಗಲಿ ಬೇರೆ ಬೇರೆ ಈ ಸರೌಂಡಿಂಗ್ ಯಾರಾದ್ರೂ ಅವ್ರಿಗೆ ತುಂಬಾ ಜನ ಅದಾರಣ್ಣ ನಮ್ಮ ಊರಿಗೆ ಬರೀ. ಟಾಟಾ ಬಾಯ್ ಬಾಯ್ ಲವ್ ಯು. ಮತ್ತೊಂದು ಹೊಸ ಮುಖ ಸಿಗ್ತೀನಿ. ಇದು ಆಗ್ಬೇಕು ಹೋಗ್ಬೇಕು, ನಾನು ನೆಕ್ಸ್ಟ್ ಏನು ಹೇಳ್ಬೇಕು ಹೇಳ್ತೀನಿ. ಬಾಯ್ ಬಾಯ್. ಸ್ನೇಹಿತರೆ, ನೀವೆಲ್ಲರೂ ಶ್ರೀಕಾಂತ್ ಅಣ್ಣವರು ಮಾತಾಡಿದ್ದು ಕೇಳಿಸ್ಕೊಂತಿರೋ ತಂದ್ಕೋತೀನಿ. ನಾ ಏನಾರ ಕೇಳ್ಬೇಕತ್ತೀನಿ, ನಾನು ಮಾತಾಡಿಕೆ ಬಿಲ್ಲಿದವರು ಅಷ್ಟು ಮಾತಾಡ್ತಾರೆ. ಅವ್ರು ಮಾತಾಡ್ಕೋತೀನಿ ನಿಮ್ಮೆಲ್ಲರ ಪ್ರೀತಿ ಗಳಿಸಿದಾರೆ. ನನಗೆ ಖುಷಿ ಆಯಿತು. ಯಾಕಂತಂದ್ರೆ ನಾನು ಏನೂ ಕೇಳಲ್ಲ, ಎಲ್ಲ ಹೇಳಿದ್ರು ಅವರು ಡೀಟೇಲಾಗಿ. ಕ್ಯಾಮ್ರಾ ಆಫ್ ಆದವ್ನು ಹೇಳಿದ್ರು, ಆನ್ ಇದ್ದವ್ನು ಹೇಳಿದ್ರು. ನಿಮ್ಗೆಲ್ಲರೂ ಗೊತ್ತೇ ಅದ ಅವ್ರು ರಿಯಲ್ ಸ್ಟೋರಿ. ಯಾಕಂತಂದ್ರೆ ರಿಯಾಲಿಟಿ ಎಲ್ಲ ತೋರಿಸ್ಕೊತೆ ಬಂದಿದ್ದವ್ರು ಇನ್ಸ್ಟಾಗ್ರಾಮ್ದಾಗ ಡೀಟೇಲಾಗಿ ಒಂದು. ಬ್ರೋ ಈ ಒಂದು ವಿಡಿಯೋ ನೋಡಕತ್ತೀರಿ ಅಂದ್ರೆ ಕಂಗ್ರಾಚುಲೇಷನ್ ನಿನ್ಗೆ 100K ಅಂದ್ರೆ 1 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಐತೆ ನಿಂದು. ಆದಷ್ಟು ಬೇಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡು. ಎಲ್ಲರೂ ನಿಂಗೆ ಸಪೋರ್ಟ್ ಮಾಡ್ತಾರೆ. ಆದಷ್ಟು ನಿನಗೆಲ್ಲ ಒಳ್ಳೇದಾಗಲಿ. ಭಾಳ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಮತ್ತು ಅವ್ರದ್ದು ಇಂಟೆನ್ಸಿಟಿ ಐತಲ್ಲ ಭಾರಿ ವೆರಿ ಗುಡ್ ಐತಿ. ಮತ್ತು ಎಲ್ಲ ಕ್ರಿಯೇಟರ್ಸ್ ಹೆಸರನ್ನು ತೊಗೊಂಡ್ರು. ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ, ನಿಮ್ಮ ಸರೌಂಡಿಂಗ್ ಯಾರಾದರೂ ಕ್ರಿಯೇಟರ್ಸ್ ನಿಮ್ಗೆ ಗೊತ್ತಿದ್ದೀರಂದ್ರೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಆಗಲಿ, ಬ್ಲಾಗರ್ ಆಗಲಿ, ಕಂಟೆಂಟ್ ಕ್ರಿಯೇಟರ್ದು ID ನಾ ಕಮೆಂಟ್ ಬಾಕ್ಸ್ದಾಗ ಮೆನ್ಷನ್ ಮಾಡಿರಿ. ಮತ್ತು ಅವ್ರು ಎಲ್ಲಿರ್ತಾರೆ ಮತ್ತು ಯಾವುದು ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳ್ಸಕ್ಕೆ ಬರ್ರಿ. ಯಾಕಂತಂದ್ರೆ ನೆಕ್ಸ್ಟ್ ಆ ಒಂದು ವಿಲೇಜ್ಗೆ ಬಂದಂದ್ರೆ, ಆ ಒಂದು ಡಿಸ್ಟಿಕ್ ಬಂದಂದ್ರೆ, ಆ ಒಂದು ತಾಲೂಕು ಬಂದಂದ್ರೆ ಅವರಿಗೆ ಮೀಟ್ ಆಗಕ್ಕೆ ಆಗಲಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಮಾತು ನಿಮ್ಗೆಲ್ಲರಿಗೆ ಅರ್ಥ ಆಗಿದೆ ಅನ್ಕೋತೀನಿ. ನನಗಂತೂ ಭಾಳ ಖುಷಿ ಆಯಿತು. ಅವರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದ್ದು. ನಾವು ಹಿಂಚಿಗೇರಿ ಮಠದಾಗ ನಾನು ಈ ಮಠದೊಂದು ವೀಡಿಯೋ ಮಾಡಿರ್ತಿದ್ದೆ, ನಿಮ್ಗೆಲ್ಲರೂ ಗೊತ್ತೇ ಇರ್ತದೆ. ಹಿಂದಿನ ವೀಡಿಯೋದಾಗ ನಾನು ಯಾವ ರೀತಿ ಮಾಡಿನ ತನಕರೆ ನಾನು ಇದನ್ನು ಸ್ಕ್ರಿಪ್ಟೆಡ್ ಅಲ್ಲ, ಏನೂ ಅಲ್ಲ, ನ್ಯಾಚುರಲ್ ರಿಯಾಲಿಟಿ. ಅವರು ನನಗೆ ಫಸ್ಟ್ ಟೈಮ್ ಮೀಟ್ ಆಗತ್ತಾರೆ, ನಾನು ಅವ್ರಿಗೆ ಫಸ್ಟ್ ಟೈಮ್ ಮೀಟ್ ಆಗತ್ತೀನಿ. ಅವ್ರು ರಿಯಾಲಿಟಿ ಹೇಳ್ಬಿಟ್ರು, ಬ್ರೋ ನಿಮ್ಗೆ ಫಾಲೋ ಮಾಡಿಲ್ಲ ಅಷ್ಟೇ, ನಿಮ್ಮ ವೀಡಿಯೋಸ್ ಎಲ್ಲ ನೋಡಿ ಅಂತಂದ್ರು. ಸೇಮ್ ನಾನು ಅವ್ರಿಗೆ ಫಾಲೋ ಮಾಡಿದ್ರೆ ಅವ್ರ ವೀಡಿಯೋಸ್ ಎಲ್ಲ ನೋಡಿವಿ. ಬಟ್ ನಾವು ಅವ್ರಿಗೆ ಫಾಲೋ ಮಾಡ್ತೀವಿ, ಅವ್ರು ನಮ್ಗೆ ಫಾಲೋ ಮಾಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಈ ಒಂದು ಮೊಬೈಲ್ದಾಗ ಸ್ಟೋರೇಜ್ ಪ್ರಾಬ್ಲಮ್ ಆಗತ್ತದ. ಅದ್ರ ಸಲುವಾಗಿ ಈ ಒಂದು ಜರ್ನಿನ ಒಂದು 2-3 ಡೇಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಯಾಕಂತಂದ್ರೆ ನಾ ಏನಾದರೂ ಸ್ಟೋರೇಜ್ ಸಲುವಾಗಿ ಸೊಲ್ಯೂಷನ್ ಕಂಡ್ಕೋತೀನಿ. ನೀವು ನೋಡಗತ್ತಿರಲ್ಲ, ಇದ್ರೊಳಗೆ 300-400 GB ಫ್ರೀನೇ ಅದ. ಈ ಮೊಬೈಲ್ದಂದು ಈ ಮೊಬೈಲ್ಗೆ ಹಾಕಕತ್ರ ಬರ್ಲಾಗ್ಯದ. ಯಾವ ರೀತಿ ಬರ್ಲಾಗ್ಯದಂದ್ರೆ ಇಂಟ್ರಪ್ಚರ್ ಆಗತ್ತದ. ಈಗ 10 ಫೈಲ್ಸ್ ಹಾಕಿನಂದ್ರೆ 5 ಫೈಲ್ಸ್ ಆಟೋಮೆಟಿಕ್ ಡಿಲೀಟ್ ಆಗತ್ತಾವ, ಆಟೋಮೆಟಿಕ್ ಫೇಲ್ಡ್ ಆಗತ್ತಾವ. ನೀವು ಯಾವ ಸ್ಕ್ರೀನ್ಶಾಟ್ ಹೊಡೆದೀನಿ, ನಿಮ್ಗೆಲ್ಲ ನೋಡಗತ್ತಿರ ಅನ್ಕೋತೀನಿ. ಅದ್ರ ಸಲುವಾಗಿ ಒಂದು ಇದಕ್ಕೆ ಏನಾದರೂ ಸೊಲ್ಯೂಷನ್ ತೊಗೊಂಡು ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನು ಮಾಡೋಕ್ಕೆ ಬರಲ್ಲ. ಈ ಒಂದು ಶ್ರೀಕಾಂತ್ ಅಣ್ಣವ್ರು ವಿಡಿಯೋ ಮಾಡೋ ಸಲುವಾಗಿ ಅಂತಾನೆ 5-6 GB ನಾನು ಭಾಳ ಬುದ್ಧಿದೊಳಗೆ ಬೇರೆ ಕಡೆ ಮಾಡಿ ಡಿಲೀಟ್ ಮಾಡಿದ್ದೀನಿ. ಯಾಕಂತಂದ್ರೆ ಅಲ್ಲಿ ನಂದು ನನಗೆ ಅನಿಸುತ್ತೆ ಯಾಕೆ ಸರಿ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದ್ರೆ ಬರ್ತದಂತ ಅದ್ರ ಸಲ ಡಿಲೀಟ್ ಮಾಡಿದ. ನಾನು 5-6 GB ಡಿಲೀಟ್ ಮಾಡಿದ್ದಕ್ಕೆ ವ್ಯಾಲ್ಯೂ ಅನ್ನಿಸ್ತು. ಮತ್ತೇನಿಲ್ಲ ಸ್ನೇಹಿತರೆ, ಮತ್ತು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಮತ್ತು ಆದಷ್ಟು ಬೇಗನೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡಿ ಕೇವಲ 1 ದಿನ ಆಗ್ಯದ. 1 ದಿನ ಒಳಗೆ ಈ ಒಂದು ಪ್ರಾಬ್ಲಮ್ ಬಂದೈತೆ ನನಗೆ. ಈ ಪ್ರಾಬ್ಲಮ್ ಫೇಸ್ ಮಾಡಿ ಆದಷ್ಟು ಬೇಗನೆ ರಿಟರ್ನ್ ಬರ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇತ್ತಂದ್ರೆ ಈ ಒಂದು ಸ್ಟೋರೇಜ್ ಸಲುವಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. 300 GB ಫ್ರೀ ಐತಿ, 300 GB ಬಟ್ ಯೂಸ್ ಇಲ್ಲ.